ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಫಸ್ಟ್. ನಾನು ವಿಜಯ್ ವೀರಪ್ಪ. ಕಿರುತೆರೆ ನಟಿ ಹಾಗೂ ಖಾಸಗಿ ವಾಹಿನಿಯ ನಿರೂಪಕಿಗೆ ಚಾಕು ಇರಿತ ಆಗಿದೆ. ಪತಿಯಿಂದಲೇ ಪತ್ನಿಯೇ ಶೀಲ ಶಂಕಿಸಿ ಚಾಕು ಇರಿತ. ನಟಿಯ ಸ್ಥಿತಿ ಸದ್ಯ ಗಂಭೀರ ಅನ್ನೋ ಮಾಹಿತಿ ಸಿಗ್ತಾ ಇದೆ. ಮಂಜುಳಾ ಅಲಿಯಾಸ್ ಶ್ರುತಿ ಚಾಕು ಇರಿತಕ್ಕೊಳಗಾಗಿರುವಂತಹ ಕಿರುತೆರೆಯ ನಟಿ. ಸಾಕಷ್ಟು ಸೀರಿಯಲ್ಗಳಲ್ಲಿ ಕಾಣಿಸಿಕೊಂಡಿದ್ದಾರೆ. ಅಮೃತಧಾರೆ ಸೇರಿದ ಹಾಗೆ ಹಲವು ಸೀರಿಯಲ್ಗಳಲ್ಲಿ ಶ್ರುತಿ ನಟಿಸಿದ್ದಾರೆ. ಬೆಂಗಳೂರಿನ ಹನುಮಂತನಗರ ಠಾಣಾ ವ್ಯಾಪ್ತಿಯ ಮುನೇಶ್ವರ ಲೇಔಟ್ನಲ್ಲಿ ನಡೆದಿರುವಂತಹ ಘಟನೆ ಜುಲೈ 4ನೇ ತಾರೀಕು ನಡೆದಿರೋದು. ಬಟ್ ತಡವಾಗಿ ಬೆಳಕಿಗೆ ಬಂದಿದೆ. ರೋಡಲ್ಲಿ ಜೋರಾಗಿ ಕಿರಿಚ್ತಾ ಇದ್ರು. ಇದ್ದೆಲ್ಲ ಈಚೆ ಹೋದ್ವಿ, ನೋಡಿದ್ರೆ ಆ ಅಮ್ಮ ಬಂದು ಆ ಅಮ್ಮಂಗೆ ಆ ಅಪ್ಪ ಚಾಕು ಚುಚ್ಚಿಬಿಟ್ಟಿದ್ರು. ಆಲ್ರೆಡಿ ಆ ಅಮ್ಮಂಗೆ ಇದು ತುಂಬ ಸತಿ ಆಗಿದೆಯಂತೆ, ಚುಚ್ಚಿದ್ದಾರೆ. ಆಮೇಲೆ ಬ್ಲಡ್ಡು ತುಂಬಾ ಹೋಗ್ತಾಯಿತ್ತು. ಆಮೇಲೆ ಎಲ್ಲ ಪಬ್ಲಿಕ್ಕೆಲ್ಲ ಹೋದ್ವಿ. ಅಲ್ಲಿ ಹೋದರೆ ನೋಡಿದ್ರೆ ಆ ಅಮ್ಮಂಗೆ ಕೆಳಗಡೆ ಬಿದ್ದೋಗ್ಬಿಟ್ಟಿದ್ರು. ಆ ಅಮ್ಮ ಆ ಅಪ್ಪನ ಹಿಡ್ಕೊಂಡಿದ್ದೆಟ್ಟಿಗೆ ಆ ಅಮ್ಮ ಏನು ಮಾಡಿದ್ಲು, ಬಟ್ಟೆ ಎತ್ಕೊಂಡು ಬ್ಯಾಗ್ ಎತ್ಕೊಂಡು ಕೆಳಗಡೆ ಇಳಿದು ಓಡೊಂಟೋದ್ರು. ಆಮೇಲೆ ಪೊಲೀಸ್ನವ್ರು ಬಂದರೆ ಈ ಥರ ತುಂಬ ಸತಿ ಈ ಥರ ಆಗಿದೆ, ಯಾವಾಗಲೂ ಇವ್ರದ್ದು ಇದೇನೆ ಅಂತ ಹೇಳಿದ್ರು. ಆ ಅಮ್ಮನ ಹುಡುಕಿದ್ರೆ ಅಷ್ಟೊತ್ತಿಗೆ ಆ ಅಮ್ಮ ವಿಕ್ಟೋರಿಯಾಗೆ ಹೊಟ್ಟೋಗಿದ್ದಾಳೆ. ಆಮೇಲೆ ಪೊಲೀಸ್ನವ್ರು ಬಂದು ಆ ಅಪ್ಪನ ಕರ್ಕೊಂಡು ಹೋದ್ರು. ಎಷ್ಟು ಜನ ಇದ್ರು ಇಲ್ಲಿ ಮನೇಲಿ 4 ಜನ ಇದ್ದರು. ಒಂದು 11 ಕಾಲ್ಗಾಯಿತು. ಅದು ಮುಂಚೆನೇ ಈ ಥರ ಪ್ರಾಬ್ಲಮ್ ಇತ್ತಂತೆ. ಬೆಳಗ್ಗೆ 10:30 11 ಗಂಟೆ ಇಷ್ಟೊತ್ತಿಗೆ ಆಗಿರೋದು. ಹೋದ ವಾರ ಇಷ್ಟೊತ್ತಿಗೆ ಆಗಿದ್ದು. ಈಗಲೇ ರೀಸೆಂಟಾಗೆ ಬಂದಿದ್ದು. ಫಸ್ಟು ಬಿಲ್ಡಿಂಗ್ ಕಟ್ಟಾದ್ಮೇಲೆ ಬಂದಿರೋದು. ಅವಾಗಿಂದ ಈ ಥರ ಒಂದು ಅವ್ರ ಪೊಲೀಸ್ನವ್ರು ಹೇಳಿದ ಪ್ರಕಾರ ಒಂದು 5-6 ಕಂಪ್ಲೇಂಟ್ ಆಗಿತ್ತೆ. ಇದೇ ಥರ ಕಂಪ್ಲೇಂಟ್ ಆಗಿದೆ ಅಂತಲೂ ಹೇಳಿದ್ರು ಅವರು ಪೊಲೀಸ್ನವರು. ಅವರು ಫಿಲಮ್ ಸೀರಿಯಲಲ್ಲಿ ಆ್ಯಕ್ಟ್ ಮಾಡ್ತಾಯಿದ್ರಂತೆ. ಅವ್ರ ಗಂಡ ಏನು ಮಾಡ್ತಿದ್ರು ಗೊತ್ತಿಲ್ಲ ಸರ್, ಅದೆಲ್ಲ ಗೊತ್ತಿಲ್ಲ. ಇಲ್ಲ, ನಮ್ದು ಇದೇ ಜಾಗ. ಸರಿ, ಇದೇ ಜಾಗ. ಅವ್ರು ಕಿರ್ಚಿದಾಗ ನಾವು ಹೋಗಿದ್ದು ಅಷ್ಟೇ, ಇನ್ನೇನು ಇಲ್ಲ. ಅಂದರೆ ನೈಟ್ ಹೊತ್ತು ಒಂದು 10 ಗಂಟೆ ಹಂಗೂ ಕಿರ್ಚಾಡ್ತಾಯಿದ್ರು ಅಷ್ಟೇ. ಆದರೆ ಅಷ್ಟೊಂದು ಅಲ್ಲಿಗೆಲ್ಲ ಹೋಗಿ ಮಾತಾಡೋಕ್ಕಾಗಲ್ಲ, ಮಾತಾಡಿಲ್ಲ ನಾವು. ಆದರೆ ಇವಾಗ ಆಗಿದ್ದು ನಾವು ನೋಡಿದ್ವಿ. ಅಕ್ಕಪಕ್ಕದವ್ರ ಜೊತೆ ಹೆಂಗಿದ್ರಣ? ಅವ್ರೇನಾರು ಜಗಳ ಮಾಡ್ಕೊಳ್ಳೋದು ಅಂದರೆ ಆ ಥರ ಎಲ್ಲ ಏನೂ ನೋಡಿಲ್ಲ ಸರ್. ಆ ಥರ ಎಲ್ಲ ಆರಾಮಾಗೇ ಇದ್ದರು. ಅವ್ರ ಮನೇದು ಮಾತ್ರ ಪ್ರಾಬ್ಲಮ್ ಇತ್ತು, ಅವರವರು ಕಿತ್ತಾಡ್ತಾ ಇದ್ರು ಅಷ್ಟೇ. 20 ವರ್ಷದ ಹಿಂದೆ ವಿವಾಹ ಆಗಿದ್ರು ಈ ದಂಪತಿ. ಅದು ಪ್ರೀತಿಸಿ ವಿವಾಹ ಆಗಿತ್ತು. ಪತಿ ಅಮರೇಶ್, ಪತ್ನಿ ಮಂಜುಳಾ ಅಥವಾ ಶ್ರುತಿ ಅಂತ ಅವರು ಕಿರುತೆರೆಯಲ್ಲಿ ಗುರುತಿಸಿಕೊಂಡಿರುವಂಥ ನಟಿ. ಸಾಕಷ್ಟು ಸೀರಿಯಲ್ಗಳಲ್ಲಿ ಇವರನ್ನು ನೋಡಿರುವಂಥ ಪರಿಚಯ ಇರುತ್ತೆ ನಿಮಗೆ. ಈ ಇಬ್ಬರ ನಡುವೆ ಜಗಳ ನಡೀತಾ ಇತ್ತು ಆಗಾಗ. ಇದು ಮೊದಲನೇ ಸಲ ಏನಲ್ಲ, ತುಂಬ ಸಲ ಹೀಗಾಗಿದೆ. ಹೀಗಾಗಿ ಪತಿ ಪತ್ನಿ ಬೇರೆ ಬೇರೆ ಇದ್ರು ಅಂತ ಹೇಳಲಾಗ್ತಾ ಇದೆ. ಅದಾದಮೇಲೆ ಇಬ್ಬರ ನಡುವೆ ರಾಜಿ ಸಂಧಾನ ಆಗಿತ್ತಂತೆ. 2 ಮಕ್ಕಳಿದ್ದಾರೆ ಈ ದಂಪತಿಗೆ. ಮತ್ತೆ ಒಟ್ಟಿಗೆ ಬದುಕೋದಕ್ಕೆ ಮುಂದಾಗಿದ್ದಾರೆ. ಮನೆ ಲೀಸ್ಗೆ ಹಾಕ್ಕೊಂಡಿದ್ರಂತೆ. ಆ ಲೀಸ್ ಹಣದ ವಿಚಾರಕ್ಕೂ ಕೂಡ ಇಬ್ಬರ ನಡುವೆ ಜಗಳ ಆಗಿತ್ತು ಅಂತ. ಜುಲೈ 4ನೇ ತಾರೀಕು ಗಂಡ ಹೆಂಡತಿ ನಡುವೆ ಜಗಳ ವಿಕೋಪಕ್ಕೆ ಹೋಗಿದೆ. ಮಕ್ಕಳು ಮನೆಯಲ್ಲಿ ಇರಲಿಲ್ಲ ಆ ಟೈಮಲ್ಲಿ. ಈ ವೇಳೆ ಪತಿ ಅಮರೇಶ್ ಪತ್ನಿ ಮೇಲೆ ಹಲ್ಲೆ ಮಾಡಿ ಚಾಕುವಿನಿಂದ ಇರಿದು ಕೊಲೆಗೈಯೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಅನ್ನೋದು ಆರೋಪ. ಈ ಶ್ರುತಿ ಕಿರ್ಚಾಡಿದ್ದಾರೆ. ಸ್ಥಳೀಯರಿಗೆ ಗೊತ್ತಾಗ್ತಿದ್ದ ಹಾಗೆ ಒಂದಷ್ಟು ಜನ ಸ್ಥಳದಲ್ಲಿ ಸೇರಿದ್ದಾರೆ. ತಕ್ಷಣ ಅಮರೇಶ್ರನ್ನ ಹಿಡ್ಕೊಂಡಿದ್ದಾರೆ. ಶ್ರುತಿ ಅವರ ಪತ್ನಿ ಯಾರು ಚಾಕುವಿಂದ ಆಕೆ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ರು, ಅವ್ರನ್ನ ಹಿಡ್ಕೊಂಡಿದ್ದಾರೆ. ಆ ಕೂಡಲೇ ಶ್ರುತಿ ಅಲ್ಲಿಂದ ಪಾರಾಗಿ ಜೀವ ಉಳಿಸ್ಕೊಂಡಿದ್ದಾರೆ. ಸದ್ಯ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಿದ್ದಾರೆ. ಪೊಲೀಸರು ಹೇಳೋ ಹಾಗೆ ಇದಕ್ಕೆ ಮುಂಚೆ ಕೂಡ ಈ ದಂಪತಿಯ ಮಧ್ಯೆ ಈ ರೀತಿ ಕಲಹಗಳಾಗಿದೆ ಬಹಳಷ್ಟು ಸಲ. ಈಗ ಅದು ಈ ಕೊಲೆ ಮಾಡುವ ಹಂತಕ್ಕೆ ಹೋಗಿದೆ ಅಂತ. ಪತ್ನಿಯ ನಡವಳಿಕೆ ಮೇಲೆ, ಪತ್ನಿಯ ನಡತೆ ಮೇಲೆ ಅಮರೇಶ್ಗೆ ಅನುಮಾನ ಇದೆ. ಪತ್ನಿಯ ಶೀಲವನ್ನು ಶಂಕಿಸಿ ಈ ರೀತಿ ಕೃತ್ಯ ಎಸಗಿದ್ದಾರೆ ಅನ್ನೋದು ಸದ್ಯಕ್ಕೆ ಗೊತ್ತಾಗ್ತಾ ಇರುವಂಥ ಮಾಹಿತಿ. ಅಂದರೆ ಪತ್ನಿ ಮೇಲೆ ಅನುಮಾನ ಅವರಿಗೆ, ಅದು ಅವರ ಸಂಸಾರದಲ್ಲಿ ಈ ರೀತಿ ಬಿರುಗಾಳಿಯನ್ನು ಎಬ್ಬಿಸಿದೆ ಅಂತ. ರಾಜಿ ಸಂಧಾನ ಮಾಡಿ ಮತ್ತೆ ಎಲ್ಲ ಸರಿ ಹೋಯಿತು, ಒಟ್ಟಿಗೆ ಬಾಳ್ತಾರೆ ಅಂದ್ಕೊಳ್ತಾ ಇದ್ದ ಹಾಗೆ ಅದರ ನಾಳೆಗೇನೆ ಈ ರೀತಿಯಾದಂಥ ಕೃತ್ಯ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ. ಅದಕ್ಕೂ ಮುಂಚೆ ಇಬ್ಬರು ಬೇರೆ ಬೇರೆಯಾಗಿ ವಾಸ ಇದ್ರಂತೆ. ಅದೊಂದೇ ವಿಚಾರನ, ಅಂದರೆ ಪತ್ನಿಯ ಶೀಲವನ್ನು ಶಂಕಿಸಿದ ಕಾರಣಕ್ಕೆ ಅಮರೇಶ್ ಈ ರೀತಿ ಕೊಲೆ ಮಾಡೋ ಪ್ರಯತ್ನ ಪಟ್ರ, ಅಥವಾ ದುಡ್ಡಿನ ವಿಚಾರಕ್ಕೂ ಈ ಇಬ್ಬರ ನಡುವೆ ಗಲಾಟೆ ಇತ್ತು ಅಂತ ಇನ್ನೂ ಕೆಲವರು ಹೇಳ್ತಾರೆ. ಆದರೆ ಪತ್ನಿಗೆ ಈ ರೀತಿ ಚಾಕುವಿನಿಂದ ಇರಿದು ಕೊಲೆ ಮಾಡೋ ಹಂತಕ್ಕೆ ಪತಿ ಹೋಗಿದ್ದು. ಸದ್ಯ ಸ್ಥಳೀಯರು ಅಲ್ಲಿದ್ದರಿಂದ ಆತನನ್ನು ಹಿಡಿದಿದ್ದಾರೆ. ಡೀಟೇಲ್ಸ್ ಕೊಡ್ತಾರೆ ಅಂಕಿತಾ, ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಅಂಕಿತಾ, ಕಿರುತೆರೆ ನಟಿ ಪತಿಯಿಂದ ಕೊಲೆ ಯತ್ನ ಅನ್ನುವಂಥ ಆರೋಪ ಮಾಡ್ತಿದ್ದಾರೆ. ಚಾಕು ಇರಿತಕ್ಕೆ ಒಳಗಾಗಿದ್ದಾರೆ. ಅಂದರೆ ಸಂಸಾರದಲ್ಲಿ ಕಲಹ,
ಶೀಲದ ಮೇಲೆ ಶಂಕೆ ಅಷ್ಟೇ ಕಾರಣನಾ ಅಥವಾ ಹಣಕಾಸಿನ ವಿಚಾರಕ್ಕೆ ಈ ಗಲಾಟೆ ನಡೆದಿದ್ದ? ವಿಜಯ್, ಕಿರುತೆರೆ ನಟಿ ಶ್ರುತಿ ಅಲಿಯಾಸ್ ಮಂಜುಳಾ ಏನಿದ್ದಾರೆ ಅವರು ಈಗಾಗಲೇ ಹನುಮಂತನಗರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿರುವಂಥದ್ದು. ಅದಕ್ಕೆ ಪ್ರಮುಖ ಕಾರಣ ಏನು ಅಂತಂದ್ರೆ ಅವರ ಪತಿ ಅಮರೇಶ್ ಅವರ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಅನ್ನೋ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರನ್ನ ದಾಖಲಿಸಿರುವಂಥದ್ದು. ಸದ್ಯಕ್ಕೆ ನಾನು ಹನುಮಂತನಗರದ ಶ್ರೀನಗರದಲ್ಲಿದ್ದೀನಿ, ನಿಮಗೆ ತೋರಿಸ್ತಾ ಹೋಗ್ತೀನಿ. ಅಂದ್ರೆ ಅವರು ವಾಸವಿದ್ದಂತಹ ಇದೇ ಮನೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇಬ್ಬರ ಮಧ್ಯೆ ಗಲಾಟೆ ಆಗಿತ್ತು ಅಂತ ಹೇಳಿ ಇವರ ಹಿನ್ನೆಲೆಯನ್ನ ನೋಡ್ತಾ ಹೋದ್ರೆ ಈ ಮಂಜುಳಾ ಅನ್ನೋರು ಕಳೆದ 20 ವರ್ಷಗಳ ಹಿಂದೆ ಅಮರೇಶ್ ಅವರನ್ನ ಪ್ರೀತಿಸಿ ಮದುವೆ ಆಗಿರ್ತಾರೆ. ಈ ದಂಪತಿಗೆ ಇಬ್ರು ಮುದ್ದಾದ ಹೆಣ್ಮಕ್ಳು ಕೂಡ ಇದ್ದಾರೆ. ಆದ್ರೆ ಕಳೆದ ಕೆಲ ವರ್ಷಗಳಿಂದ ಇವರಿಬ್ಬರ ಮಧ್ಯ ಸಣ್ಣ ಪುಟ್ಟ ವಿಚಾರಕ್ಕೆ ಗಲಾಟೆಗಳಾಗ್ತಾ ಇತ್ತು. ಅದಾದ ಬಳಿಕ ಗಲಾಟೆ ಜೋರಾಗ್ತಾ ಇದ್ದಂಗೆ ಇಲ್ಲಿ ಮಂಜುಳಾ ಅವರು ಮನೆಯನ್ನ ಬಿಟ್ಟು ಅಂದ್ರೆ ಅವರ ಅಣ್ಣನ ಮನೆಗೆ ಹೋಗಿ ನೆಲೆಸಿರ್ತಾರೆ. ಆದ್ರೆ ಮತ್ತೆ ಹಿರಿಯರ ಮುಖಾಂತರ ಒಂದು ರಾಜಿ ಸಂಧಾನವನ್ನ ಕೂಡ ಮಾಡಿಕೊಂಡು ನಾನು ಚೆನ್ನಾಗಿ ನೋಡ್ಕೊಳ್ತೀನಿ ಅಂತ ಹೇಳಿ ಅಮರೇಶ್ ಮತ್ತೆ ಅವರನ್ನ ಈ ಮನೆಗೆ ಕರೆತಂದು ಇಲ್ಲಿ ಅವರು ನೋಡ್ಕೊಳ್ತಾ ಇರ್ತಾರೆ. ಆದ್ರೆ ಆ ಸಂದರ್ಭದಲ್ಲೂ ಕೂಡ ಪದೇ ಪದೇ ಜಗಳ ಮಾಡ್ತಾ ಇರುವಂತದ್ದು. ಅಂದ್ರೆ ಕಿರುತೆರೆ ನಟಿ ಮಂಜುಳಾ ಏನಿದ್ದಾರೆ ಅವರ ಮೇಲೆ ಸಣ್ಣ ಪುಟ್ಟ ವಿಚಾರಕ್ಕೂ ಕೂಡ ಅನುಮಾನವನ್ನ ಪಡ್ತಾ ಇದ್ರು ಅಂತ ಹೇಳಿ ಆ ನಿಟ್ಟಿನಲ್ಲಿ ಕಳೆದ ಜುಲೈ 4ರಂದು ಶೀಲಾ ಶಂಕಿಸಿ ಅವರ ಮೇಲೆ ಹಲ್ಲೆಯನ್ನ ಮಾಡ್ತಾರೆ. ಇದೇ ಮನೆಯಲ್ಲಿ ಆಗಿರುವಂತಹ ಇನ್ಸಿಡೆಂಟ್ ಬೆಳಗ್ಗೆ 7 ಗಂಟೆ ಸುಮಾರಿಗೆ ಮಕ್ಕಳು ಕಾಲೇಜ್ಗೆ ಹೋದಂತಹ ಸಂದರ್ಭದಲ್ಲಿ ಪತಿ ಡೋರನ್ನ ಅಂದ್ರೆ ಅವ್ರ ರೂಮ್ ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಏಕಾಏಕಿ ಪತಿ ಡೋರನ್ನ ತರ್ತಾರೆ. ಡೋರ್ ಓಪನ್ ಆಗ್ತಾ ಇದ್ದಂಗೆ ಅವರ ಮೇಲೆ ಮನಸೋ ಇಚ್ಛೆ ಹಲ್ಲೆಯನ್ನ ಮಾಡಿರುವಂತದ್ದು. ಜೊತೆಗೆ ಅವರ ತಲೆಯನ್ನ ಗೋಡೆಗೆ ಚಚ್ಚಿ ಅವರಿಗೆ ಚಾಕುವಿನಿಂದ ಕೂಡ ಇರಿದು ಕೊಲೆ ಯತ್ನವನ್ನ ಮಾಡಿದ್ದಾರೆ ಅಂತ ಹೇಳಿ ಈಗಾಗಲೇ ಅವರು ಹನುಮಂತನಗರ ಪೊಲೀಸ್ ಠಾಣೆಯ ಮೆಟ್ಟಿಲೇರಿ ಅವರ ದೂರಿನಲ್ಲಿ ಎಲ್ಲಾ ವಿಚಾರಗಳನ್ನ ಉಲ್ಲೇಖ ಮಾಡಿರುವಂತದ್ದು. ಪ್ರಮುಖ ಕಾರಣ ಏನು ಅಂತಂದ್ರೆ ಈ ಮನೆಯ ಲೀಸ್ಗೆ ಹಾಕೊಂಡಿದ್ದಾರೆ ಏನೋ ಆ ಮನೆಯ ಲೀಸ್ನ ಹಣಕ್ಕಾಗಿ ಗಲಾಟೆಯನ್ನ ಮಾಡ್ಕೊಳ್ತಾ ಇದ್ರು. ಅಂದ್ರೆ ಈ ಅಮರೇಶ್ ಪದೇ ಪದೇ ಆ ಲೀಸ್ ಹಣ ಏನಿದೆ ಅದನ್ನ ನನಗ್ ವಾಪಸ್ ಕೊಡು, ಜೊತೆಗೆ ಆ ಜ್ಯುವೆಲರಿ ಒಡವೆಗಳೇನಿದೆ ಅದನ್ನ ಕೂಡ ನನಗ್ ವಾಪಸ್ ಕೊಡು ಅಂತ ಹೇಳಿ ಗಲಾಟೆಯನ್ನ ಮಾಡ್ತಾ ಇದ್ದ. ಜೊತೆಗೆ ಈ ಹಲ್ಲೆಯಿಂದ ಅವರಿಗೆ ಗಾಯಗಳಾಗಿದ್ದು. ಈಗಾಗಲೇ ಅವರು ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಅನ್ನ ಪಡ್ಕೊಳ್ಳುವಂತಹ ಕೆಲಸವನ್ನ ಕೂಡ ಮಾಡ್ತಾ ಇದ್ದಾರೆ. ಸ್ಥಳೀಯರು ಕೂಡ ಹೇಳ್ತಾ ಇರುವಂತದ್ದು ಏನು ಅಂತಂದ್ರೆ ಇಲ್ಲಿ ಪದೇ ಪದೇ ಅವರ ಗಂಡ ಹೆಂಡತಿಯ ಮಧ್ಯೆ ಗಲಾಟೆಗಳಾಗ್ತಾ ಇತ್ತು, ವೈಮನಸ್ಸು ಇತ್ತು ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿಯನ್ನ ಕೊಡ್ತಾ ಇರುವಂತದ್ದು. ವಿಜಯ್, ಥ್ಯಾಂಕ್ ಯು ಅಂಕಿತಾ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.